ಹೆಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಅಕ್ಕನ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಹುರುಳಿಕಟ್ಟಿನ ಸಾರು ಪಲ್ಯ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು: ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಏಲಕ್ಕಿ, ಜೀರಿಗೆ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊ, ತೆಂಗಿನಕಾಯಿ ಮತ್ತು ಬೇಯಿಸಿಟ್ಟಿರುವಂಥ ಹುರುಳಿಕಾಳನ್ನು ಇಟ್ಕೊಂಡಿದ್ದೀನಿ ರುಬ್ಬೋದಕ್ಕೆ. ಅದು ಕೂಡ ಹಾಕೋಬೇಕು ತಿಕ್ನೆಸ್ ಬರೋದಕ್ಕೋಸ್ಕರ. ಮೊದಲು ನಾವು ಹುರುಳಿಕಾಳನ್ನು ತೊಳೆದ್ಬಿಟ್ಟು ಅದನ್ನು ಒಂದು ರಾತ್ರಿ ನೆನೆಸಿಡಬೇಕು. ನೆನೆಸಿಟ್ಬಿಟ್ಟು ಅದನ್ನು ನೀರನ್ನ ಚೆಲ್ಲಬಾರ್ದು. ಆ ನೀರಿನ ಸಮೇತ ಕುಕ್ಕರಿಗೆ ಹಾಕಿ ನಾವು ಅದನ್ನು ಕಟ್ಟನ್ನು ತೆಗೆಯೋದಕ್ಕೆ ಬೇಯಿಸ್ಕೋಬೇಕು. ಕುಕ್ಕರ್ನಲ್ಲಿ ಹಾಕಿ ಒಂದು 7ರಿಂದ 8 ಪ್ರೆಷರ್ ತೆಗೆಸಿದ್ರೆ ಚೆಂದಾಗಿ ಕಟ್ಟು ಬರುತ್ತೆ ಮತ್ತು ಬೇಗನೂ ಬೇಯುತ್ತೆ. ಆ ಕಟ್ಟನ್ನು ನಾವು ಕಾಳು ಸಪ್ರೇಟು, ಕಟ್ಟು ಸಪ್ರೇಟ್ ಮಾಡಿ ಎತ್ತಿಟ್ಕೋಬೇಕು. ಆವಾಗ ಅದು ಕಟ್ಟು ಸ್ವಲ್ಪ ತಿಕ್ನೆಸ್ ಇರಬೇಕು, ತುಂಬ ನೀರಾಗಿರಬಾರ್ದು, ಸ್ವಲ್ಪ ತಿಕ್ಕಾಗಿರಬೇಕು. ಆವಾಗ ಸಾರು ತುಂಬ ಟೇಸ್ಟಾಗಿ ಬರುತ್ತೆ. ನಾವೇನು ಮಸಾಲೆ ಜೋಡಿಸಿಟ್ಟಿದ್ದೀವಲ್ವ ಅದನ್ನು ಸಪ್ರೇಟಾಗಿ ಎಲ್ಲ ರುಬ್ಕೋಬೇಕು. ರುಬ್ಕೊಂಡು ನಾನು ಒಗ್ಗರಣೆ ಹಾಕೋದನ್ನ ತೋರಿಸ್ತಾ ಇದ್ದೀನಿ. ನಾನು ಎಣ್ಣೆ ಜೊತೆಗೆ ತುಪ್ಪ ಹಾಕ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಅದು ಹುರುಳಿಕಾಳು ಸ್ವಲ್ಪ ಹೀಟ್ ಅದು, ಹಾಗಾಗಿ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಫೋಲ್ಡ್ ಆಗುತ್ತೆ ಅಂತಂದ್ಬಿಟ್ಟು. ಮತ್ತು ಇನ್ನೆಲ್ಲ ಪ್ರೋಸೆಸ್ ಎಲ್ಲ ನಾವು ಮಟನ್ ಸಾರಿಗೆ ನಾವು ಯಾವ ರೀತಿ ನಾವು ಮಸಾಲೆನ ಹಾಕ್ಕೊಂಡು ಫ್ರೈ ಮಾಡ್ಕೊತೀವೋ ಅದೇ ಥರನೇ ಫ್ರೈ ಮಾಡ್ಕೋಬೇಕು. ಈ ಹುರುಳಿ ಕಟ್ಟೊಳಗೆ ನಾವು 2 ಥರ ಸಾರು ಮಾಡ್ಬೋದು. ಒಂದು ಬಸ್ಸಾರು, ಒಂದು ಮಟನ್ ಸಾರು ಮಸಾಲೆ ಇಟ್ಬಿಟ್ಟು ಆ ಥರ ಸಾರು ಮಾಡ್ಬೋದು. ನಾನು ಮಟನ್ ಮಸಾಲೆ ಇಟ್ಟು ಸಾರು ಮಾಡ್ತಾಯಿದ್ದೀನಿ. ಇದನ್ನು ಮಾಡಬೇಕಾದ್ರೆ ನಾವು ಯಾವುದೇ ಥರದ ತರಕಾರಿನ ಯೂಸ್ ಮಾಡಿಲ್ಲ. ಇದಕ್ಕೆ ನಾವು ತರಕಾರಿ ಹಾಕೋದಾದರೆ ಆಲೂಗಡ್ಡೆ, ಬದನೆಕಾಯಿ, ಅದ್ರ ಜೊತೆಗೆ ಕರ್ಮೀನು ಫ್ರೈ ಮಾಡಿಬಿಟ್ಟು ಹಾಕಿದ್ರೆ ತುಂಬ ಟೇಸ್ಟಾಗಿರುತ್ತೆ ಸಾರು. ಮತ್ತು ನುಗ್ಗೆಕಾಯಿ ಸೀಸನ್ನಲ್ಲಿ ನುಗ್ಗೆಕಾಯಿ ಹಾಕಿದ್ರೆ ಅದರದ್ದೇ ಒಂದು ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಸೋರೆಕಾಯಿ ಹಾಕಿದ್ರೆ, ಹೀರೆಕಾಯಿ ಹಾಕಿದ್ರೆ ಅದರದ್ದೇ ಒಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ಬಸ್ಸಾರು ಮಾಡೋರಾದರೆ ಬರೀ ಬಸ್ಸಾರು ಕಾಳನ್ನ ರುಬ್ಬಾಕ್ಬಿಟ್ಟು ಬಸ್ಸಾರು ಮಾಡ್ಬೋದು, ಅದರದ್ದೇ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ. ಮತ್ತು ಇದೆಲ್ಲ ಮಾಡಬೇಕಾದ್ರೆ ನಾವು ಕಾಳನ್ನು ರುಬ್ಬಿ ಹಾಕೋದ್ರಿಂದ ನಮಗೆ ಅದ್ರದ್ದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಮಟನ್ ಕೂಡ ಹಾಕಿ ಮಟನ್ ಸಾರು ಮಾಡ್ತೀವಿ. ಹೆಂಗೆ ಅಂತಂದರೆ ಮಟನ್ ಸಾರು ಮಾಡಬೇಕಾದ್ರೆ ನಾವು ನೀರು ಹಾಕೋದ್ರ ಬದಲು ನಾವು ಇದಕ್ಕೆ ಕಟ್ಟನ್ನೇ ಹಾಕಬೇಕು. ಕಟ್ಟು ಹಾಕಿದ್ರೆ ತುಂಬ ಟೇಸ್ಟ್ ಇರುತ್ತೆ ಮಟನ್ ಸಾರು. ಅದನ್ನು ಒಂದು ಸತಿ ಮಾಡಿಕೊಂಡು ತಿಂದು ನೋಡ್ರಿ, ಗೊತ್ತಾಗುತ್ತೆ. ಮೈಸೂರಿನೆಲ್ಲ ಭಾಳ ಇದನ್ನು ಮಾಡ್ತಾರೆ. ಒಂದು 40-45 ವರ್ಷದ ಹಿಂದೆ ಎಲ್ಲ ಜಾಸ್ತಿ ಮಾಡ್ತಾಯಿದ್ರು ಇದನ್ನು. ಒಲೆ ಹಚ್ಬಿಟ್ಟು, ಅವಾಗ ಸೌದೆ ಒಲೆ ಇರೋದು, ಒಲೆ ಹಚ್ಬಿಟ್ಟು ರಾತ್ರಿನಲ್ಲಿ ಬೇಯಕ್ಕೆ ಇಟ್ಬಿಟ್ರು ಅಂದರೆ ಬೆಳಗ್ಗೆ ತನಕ ಬೇಯ್ತಾನೇ ಇರೋದು. ಒಳ್ಳೆ ಕಟ್ಟು ಬರೋದು, ತಿಕ್ಕಾಗಿರೋಂಥ ಕಟ್ಟು ಬರೋದು. ಎತ್ತಿಟ್ಕೊಂಡು ಅದನ್ನು ಸ್ವಲ್ಪ 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 ಅಂತಂದ್ಬಿಟ್ಟು ಒಂದೊಂದು ವೆರೈಟಿನಲ್ಲಿ ಅಡುಗೆ ಮಾಡೋರು. ಈಗ ಅದು ಪ್ರಾಸೆಸ್ ಎಲ್ಲ ಜಾಸ್ತಿ ಯಾರೂ ಒಲೆ ಹಚ್ಚೋದಿಲ್ಲ ಅನ್ನೋದಕ್ಕೋಸ್ಕರ ಮಾಡೋದಿಲ್ಲ. ಇನ್ನು ಮೊಳಕೆ ಕಟ್ಟಿದ ಕಾಳಲ್ಲಿ ಮಾಡ್ತಾರೆ. ಆದರೆ ಹಳೆ ಜನ ಇದ್ದರು ಅಂತಂದರೆ ಈ ಹುರುಳಿಕಟ್ಟನ್ನೇ ಜಾಸ್ತಿ ಇಷ್ಟಪಡ್ತಾರೆ. ಈ ಕಟ್ಟೊಳಗೆ ರಸಮ್ ಮಾಡ್ಬೋದು, ಮೆಣಸಿನ ಸಾರು ಮಾಡ್ಬೋದು, ಜೊತೆಗೆ ಮಟನ್ ಸಾರು ಮತ್ತು ಬಸ್ಸಾರು ಕೂಡ ಮಾಡ್ಕೋಬೋದು. ತುಂಬ ಟೇಸ್ಟಾಗಿರುತ್ತೆ. ಮತ್ತು ನಾವು ಇದ್ರ ಕಾಳನ್ನು ನಾವು ಉಸ್ಲಿ ಥರನೂ ಮಾಡ್ಕೋಬೋದು. ನಾವು ಬೇರೆ ಬೇರೆ ಕಾಳಲ್ಲಿ ಮಾಡ್ತೀವಲ್ವ, ಅವರೆಕಾಳು, ಕಡಲೆಕಾಳು ಒಳಗೆಲ್ಲ ಆ ಥರ ಮಾಡಿಕೊಂಡು ಸ್ವಲ್ಪ ಮೆತ್ತಗೆ ಬೇಯಿಸಿದ್ರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ. ಇದ್ರ ಕಟ್ಟು ಬಂದು ಕೊಬ್ಬನ್ನು ಕರಗಿಸುತ್ತೆ. ಎಕ್ಸಸ್ ಆಫ್ ಹೀಟ್ ಇರೋದಕ್ಕೋಸ್ಕರ ಇದು ಕೊಬ್ಬನ್ನು ಕರಗಿಸುತ್ತೆ. ಮತ್ತು ಪ್ರೋಟೀನ್ ಅಂಶ ತುಂಬ ಜಾಸ್ತಿ ಇರುತ್ತೆ. ತುಂಬ ಒಳ್ಳೆಯದು, ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ಇದನ್ನು ಮಾಡಿಕೊಂಡು ತಿನ್ನಬೇಕು. ಮತ್ತು ಈ ಸಾರನ್ನು ನಾವು ಮಾಡಿದಾಗ 1 ದಿವಸಕ್ಕಲ್ಲ, ಇದನ್ನು 2 ದಿವಸಕ್ಕೆ 3 ದಿವಸಕ್ಕೆ ಇಟ್ಟು ಕುದಿಸ್ಕೊಂಡು ತಿಂತಾಯಿದ್ವಿ ಅಂತಂದರೆ ಒಂದೊಂದು ದಿನಕ್ಕೂ ಸಾರು ಟೇಸ್ಟ್ ಡಿಫ್ರೆಂಟಾಗಿ ಬರ್ತಾ ಇರುತ್ತೆ. ಈ ಸಾರು ಮಾಡಿದಾಗ ಮುದ್ದೆ ಕಂಪಲ್ಸರಿ ಮಾಡಲೇಬೇಕು. ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ ಸಾರು. ಸ್ವಲ್ಪ ತಿಕ್ಕಾಗಿ ಮಾಡೋರು ತಿಕ್ಕಾಗಿರುತ್ತೆ, ತುಂಬ ತೆಳ್ಳಗೆ ಮಾಡಿದ್ರೆ ಟೇಸ್ಟ್ ಇರೋದಿಲ್ಲ. ಸ್ವಲ್ಪ ತಿಕ್ಕಾಗೇ ಇರಬೇಕು. ನಾನು ತೆಂಗಿನಕಾಯಿ ಜಾಸ್ತಿ ಹಾಕ್ಕೊಂಡಿಲ್ಲ, ಯಾಕೆಂದರೆ ಕಾಳು ರುಬ್ಬ ಹಾಕ್ತೀವಲ್ಲ, ಹಾಗಾಗಿ. ಮಟನ್ ಸಾರು ಮಾಡಬೇಕಾದ್ರೂ ಅಷ್ಟೇ ಕಾಳು ರುಬ್ಬಾರ್ದು, ಬೇರೆ ಎಲ್ಲ ಸಾರಿಗೂ ಕಾಳು ರುಬ್ಕೋಬೇಕು. ಮಟನ್ ಹಾಕಿದಾಗ ಅದನ್ನು ಕಾಳು ಹಾಕೋದಿಲ್ಲ, ಬರೀ ಕಟ್ಟೊಳಗೆ ಮಾತ್ರ ಮಾಡ್ತಾರೆ. ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇದು 2 ದಿವಸದ ಆದಮೇಲೆ ದೋಸೆಗೆ ಸಾರು ತುಂಬ ಚೆನ್ನಾಗಿರುತ್ತೆ ನೆಂಚ್ಕೊಳೋದಕ್ಕೆ. ಒಂದು ಸತಿ ನೀವು ಕೂಡ ಮಾಡಿಕೊಂಡು ತಿಂದು ನೋಡಿ, ನಿಮಗೂ ಗೊತ್ತಾಗುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.